ಫೋನ್ ಮಾಡಿ ಅರ್ಜೆಂಟ್ ಐತೆ ಬಾರು ಅಂತ ಕರೆಸಿದ್ರು ಸರ್. 5ನೇ ತಾರೀಕು 6:45 ಆಗಿತ್ತು ಸಂಜೆ. ಕರೆಸಿ ರಾತ್ರಿ ಅಲ್ಲೆಲ್ಲ ಆಮೇಲೆ ಹಾಸ್ಪಿಟ್ಲಿಗೆ ರಾತ್ರಿ 12:45 1 ಗಂಟೆಗೆ ಫೋನ್ ಬಂತು ಸರ್. ಫೋನ್ ಬಂತು, ನಾವೇನೋ ಒಂದು ಸ್ವಲ್ಪ ನೋವು ಆಗಿರ್ಬೋದು, ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರೋಣ ಅಂತ ಹೋದ್ವಿ. ಹೋದರೆ ಐಟೆಕ್ ಹಾಸ್ಪಿಟ್ಲಲ್ಲಿ ಇಲ್ಲಮ್ಮ ಹೋಗಿದ್ದಾರೆ ಅಂತ ಹೇಳಿದ್ರು ಅವ್ರು ಸರ್. ಹೇಳಿದ ತಕ್ಷಣ ನಾವು ಆಮೇಲೆ ತಿರುಗಿ ಬೆಳಗ್ಗೆ ಪೊಲೀಸ್ ಸ್ಟೇಷನ್ ಕರೆಸಿದ್ರು ಸರ್. ಕರೆಸಿದ್ರೆ ಏನಾಯಿತು ಅಂತ ಕೇಳಿದ್ರೆ, ಇಲ್ಲ ಅವನು ಯಾರೋ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಊಟ ಮಾಡ್ಕೊಂಡು ಸ್ಪೀಡಾಗಿ ಹೋದ, ಎಗಿರಿ ಬಿದ್ದು ಯಾರೋ ಫೋನ್ ಮಾಡಿದ್ರು, ನಾವು ರಿಟರ್ನ್ ಬಂದ್ವಿ ಅಂತ ಹೇಳಿದ್ರು ಸರ್. ಅವರು ರಿಟರ್ನ್ ಬಂದ್ವಿ ಅಂತ ಹೇಳಿದರೆ ಅಲ್ಲಿ ಅವರು ಅಲ್ಲೇ ಇದ್ದರು ಸರ್. ಅವರು ಎಲ್ಲೂ ಹೋಗಿಲ್ಲ. ಆಮೇಲೆ CC ಕ್ಯಾಮ್ರಾ ಫುಟೇಜ್ ನೋಡಿದ ತಕ್ಷಣ ಅವ್ರು ಅಲ್ಲೇ ಇದ್ದಾರೆ ಎಲ್ಲ. ಅವರು ಗಾಡಿ ರೇಸಿಗೆ ಬಿಟ್ಟು ಅಲ್ಲೇ ಇದ್ದಾರೆ ಸರ್. ಅವ್ರ ಸ್ಟೇಷನ್ನಲ್ಲೇ ಅವ್ರು ಸುಳ್ಳು ಹೇಳಿದ್ದಾರೆ ಸರ್, ನಾವು ಮನೆಗೆ ಹೋಗಿದ್ವಿ, ಹಿಂಗೆ ಬಿದ್ದಾಗ ಬಂದ್ವಿ ಅಂತ ಸುಳ್ಳು ಹೇಳಿದ್ದಾರೆ. ರಾಹುಲ್ ಅಂತ ಫೋನ್ ಮಾಡಿದ್ದಾರೆ. ಅವರು ಫೋನ್ ಮಾಡಿ ಅರ್ಜೆಂಟ್ ಐತೆ ಬಾರು ಅಂತ ಕರೆಸಿದ್ರು ಸರ್. 5ನೇ ತಾರೀಕು 6:45 ಆಗಿತ್ತು ಸಂಜೆ. ಕರೆಸಿ ರಾತ್ರಿ ಅಲ್ಲೆಲ್ಲ ಆಮೇಲೆ ಹಾಸ್ಪಿಟ್ಲಿಗೆ ರಾತ್ರಿ 12:45 1 ಗಂಟೆಗೆ ಫೋನ್ ಬಂತು ಸರ್. ಫೋನ್ ಬಂತು, ನಾವೇನೋ ಒಂದು ಸ್ವಲ್ಪ ನೋವು ಆಗಿರ್ಬೋದು, ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರೋಣ ಅಂತ ಹೋದ್ವಿ. ಹೋದರೆ ಐಟೆಕ್ ಹಾಸ್ಪಿಟ್ಲಲ್ಲಿ ಇಲ್ಲಮ್ಮ ಹೋಗಿದ್ದಾರೆ ಅಂತ ಹೇಳಿದ್ರು ಅವ್ರು ಸರ್. ಹೇಳಿದ ತಕ್ಷಣ ನಾವು ಆಮೇಲೆ ತಿರುಗಿ ಬೆಳಗ್ಗೆ ಪೊಲೀಸ್ ಸ್ಟೇಷನ್ ಕರೆಸಿದ್ರು ಸರ್. ಕರೆಸಿದ್ರೆ ಏನಾಯಿತು ಅಂತ ಕೇಳಿದ್ರೆ, ಇಲ್ಲ ಅವನು ಯಾರೋ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಊಟ ಮಾಡ್ಕೊಂಡು ಸ್ಪೀಡಾಗಿ ಹೋದ, ಎಗಿರಿ ಬಿದ್ದು ಯಾರೋ ಫೋನ್ ಮಾಡಿದ್ರು, ನಾವು ರಿಟರ್ನ್ ಬಂದ್ವಿ ಅಂತ ಹೇಳಿದ್ರು ಸರ್. ಅವರು ರಿಟರ್ನ್ ಬಂದ್ವಿ ಅಂತ ಹೇಳಿದರೆ ಇವಿಷ್ಟು ಮೃತ ಪವನ್ ಅವರ ತಾಯಿಯ ಮಾತುಗಳು. ಈ ರೀತಿಯಾಗಿ ಆಗಿತ್ತು, ನಮಗೆ ಸರಿಯಾಗಿ ಹೇಳಿಲ್ಲ ಅನ್ನೋದಾಗಿ ಅನುಮಾನಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಸ್ನೇಹಿತರೇ ಕೊಂದು ಬಿಟ್ರಾ ಅನ್ನೋ ಹಲವು ಪ್ರಶ್ನೆಗಳು ತನಿಖೆ ಆಗಬೇಕು. ಇದು ಆಕ್ಸಿಡೆಂಟ್ ಅಲ್ವೇ ಅಲ್ಲ, ಇದ್ರ ಹಿಂದೆ ಬೇರೆ ಏನೋ ಆಗಿರಬಹುದು ಅನ್ನೋದಾಗಿ ಒಂದಿಷ್ಟು ಸಂಶಯವನ್ನು ಹೊರಗಾಗ್ತಿದ್ದಾರೆ. ಹಾಗಾಗಿ ಕುಟುಂಬಸ್ಥರು ಹೇಳ್ತಿರೋ ಮಾತು ಇದು ಕೊಲೆ ಅನ್ನೋದಾಗಿ. ಯಾವ ಕಾರಣಕ್ಕೆ ಮಾಡಿದ್ರು? ಫೇಮಸ್ ಆಗ್ತಿದ್ದಾನೆ, ಸುಮ್ಮನೆ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಾಡಿದ್ರಾ? ಮನೇಲಿ ಮಲ್ಕೊಂಡಿರುವಂಥ ಹೊತ್ತಿನಲ್ಲಿ ಕರ್ಕೊಂಡು ಹೋಗಿ ಮಾಡ್ತಾರಂತಂದ್ರೆ ಇದ್ರ ಹಿಂದೆ ಬೇರೆ ಏನಾದರೂ ಕಾರಣಗಳಿದೆಯಾ? ಆಕ್ಸಿಡೆಂಟ್ ಅಂತೂ ಅಲ್ವೇ ಅಲ್ಲ. ಲೇಟಾಗಿ ಇನ್ಫಾರ್ಮ್ ಮಾಡ್ತಾರೆ, ಬೇರೆ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ, ನಮಗೆ ಸರಿಯಾದಂಥ ಮಾಹಿತಿ ಸಿಗಲ್ಲ, ಬೇರೆ ಬೇರೆ ರೀತಿಯಾದಂಥ ಸಮಜಾಯಿಷಿ ಕೊಡ್ತಾರೆ. ಹಾಗಾದ್ರೆ ಏನಾಯಿತು? ಇದಕ್ಕೆ ತನಿಖೆ ಆಗಬೇಕು, ಸರಿಯಾದ ಉತ್ತರ ಸಿಗಬೇಕು ನಮಗೆ. ಮಗನ ಕಳ್ಕೊಂಡಿದ್ದಾರೆ. ಬಹಳಷ್ಟು ಅದ್ಭುತವಾಗಿ ಬೇರೆ ಬೇರೆ ರೀಲ್ಸ್ ಮಾಡ್ತಿದ್ರು, ಖ್ಯಾತಿ ಪಡ್ಕೊಂಡಿದ್ದಂಥ ಪವನ್ ಈಗ ಅಗಲಿದ್ದಾರೆ. ರಾತ್ರಿ ಏನಾಗ್ಬಿಡ್ತು ಅನ್ನುವಂಥ ಪ್ರಶ್ನೆನೇ ಪವನ್ ಅವರ ತಾಯಿ ಇಟ್ಟಿರೋದು. ಹೀಗಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ಯಾಕೆ ಮಾಡಿದ್ರು ಹಾಗಾದರೆ ಮಗನನ್ನು ಈ ರೀತಿಯಾಗಿ ಸ್ಪೀಡಾಗಿ 200 ಕಿಲೋಮೀಟರ್ ಗಾಡಿ ಸ್ಪೀಡ್, ಅಪ್ಪಪ್ಪದು ಯಾವ ಬೈಕು ಹಂಗೆ ಹೋಗುತ್ತೆ ಅಂತಂದರೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈ ಘಟನೆ ಯಾವಾಗ ಆಯಿತು? ಜೊತೆಯಲ್ಲಿ ಪವನ್ ಅವರ ಸ್ನೇಹಿತರ ಮೇಲೆ ಈಗ ಅನುಮಾನ ಬರ್ತಿರೋದಕ್ಕೆ ಏನು ಕಾರಣ? ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ಮುಂದುವರಿಸ್ತಿದ್ದಾರೆ? ಪ್ರಕರಣ ಹೆಂಗ್ ದಾಖಲಿಸಿಕೊಂಡಿದ್ದಾರೆ ಮಲ್ಲಿಕಾರ್ಜುನ್? ಅಖಿಲೇಶ್, ಏನಂತಂದ್ರೆ ಈ ಘಟನೆ ಆಗಿರ್ತಕ್ಕಂಥದ್ದು ಕಳೆದ 2 ತಿಂಗಳಿಂದನೇ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಆದ್ರೆ ಇವರಿಗೆ ಏನು ನೊಂದ ಕುಟುಂಬಕ್ಕೆ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಅನ್ನೋಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾಧ್ಯಮದವರ ಮುಂದೆ ಬಂದಿರತಕ್ಕಂಥದ್ದು ವಿಚಾರ ಇಷ್ಟೇನೆ. ಏನು ಪವನ್ ಅಂತ ಏನು ಯುವಕ ಏನಿದ್ದಾನೆ, ಅದು ಇನ್ಸ್ಟಾಗ್ರಾಮ್ ಮುಖಾಂತರವಾಗಿನೇ ಅಥವಾ ಅಂದ್ರೆ ರೀಲ್ಸ್ ಮುಖಾಂತರವಾಗಿನೇ ಇಡೀ ಕುಟುಂಬವನ್ನ ನಿರ್ವಹಣೆ ಮಾಡ್ತಿರ್ತಾನೆ. ಯಾಕಂದ್ರೆ ತೀರಾ ಬಡ ಕುಟುಂಬದ ಏನು 4 ಜನ ಏನು ಕುಟುಂಬಸ್ಥರಿರ್ತಾರೆ. ಸೊ ಈ ಒಂದು ಕುಟುಂಬವನ್ನ ರೀಲ್ಸ್ ಮುಖಾಂತರವಾಗಿನೇ ಆತ ಇಡೀ ಕುಟುಂಬವನ್ನ ನಿರ್ವಹಣೆ ಮಾಡ್ತಿರ್ತಾನೆ. ಇದರ ಜೊತೆಗೆ ಈತನ ಎಷ್ಟು ಪ್ಯಾಕೇಜ್ ಪಡೆದಿದ್ದ ಅಂತಂದ್ರೆ ದಾವಣಗೆರೆಯಲ್ಲೇ ಹೈಯೆಸ್ಟ್ ಒಂದು ಫಾಲೋವರ್ಸ್ ಕೂಡ ಹೊಂದಿರ್ತಕ್ಕಂಥ, ಅಂದ್ರೆ ಸುಮಾರು 5 ಲಕ್ಷಕ್ಕಿಂತ ಅಧಿಕ ಜನರನ್ನ ಈತ ಫಾಲೋವರ್ಸ್ ಕೂಡ ಹೊಂದಿದ್ದ. ಅದರ ಜೊತೆಗೆ ಸಾಮಾಜಿಕ ಕಾರ್ಯಗಳು ಕೂಡ ಮಾಡ್ತಾ ಇದ್ದ. ಆದ್ರೆ ಏನು 5ನೇ ತಾರೀಕು ಮತ್ತೆ 3ನೇ ತಿಂಗಳು ಏನಿದೆ ಅವತ್ತಿನ ದಿವಸ ತುಂಬಾ ಸುಸ್ತಾಗಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಆ ಪವನ್ ಏನಿದ್ದಾನೆ ಮನೆಗೆ ಬಂದು ಸಂಜೆ 7 ಗಂಟೆಗೆ ಮಲಗಿರ್ತಾನೆ. ಇದಾದ ನಂತರದಲ್ಲಿ ಫೋನ್ ಕೂಡ ಸೈಲೆಂಟ್ ಮಾಡಿರ್ತಾನೆ. ಆದ್ರೆ ರಾಹುಲ್ ಅನ್ನೋ ಈತನ ಫ್ರೆಂಡ್ ಏನಿದ್ದಾನೆ, ಈತನ ಪದೇ ಫೋನ್ ಮಾಡ್ಬಿಟ್ಟು ಆತನನ್ನ ಏನು ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದ್ದ. ಆದ್ರೆ ಆತ ಫೋನ್ ಸೈಲೆಂಟ್ ಹಾಕಿದ ನಂತರದಲ್ಲಿ ಏನು ಪವನ್ ಅವರ ಸಹೋದರಿ ಏನಿದ್ದಾರೆ ಆ ಸಹೋದರಿಗೆ ಫೋನ್ ಮಾಡ್ಬಿಟ್ಟು ಏನು ಇಮಿಡಿಯೇಟ್ಲಿ ಪವನ್ ಅನ್ನ ಕಳಿಸ್ಕೊಡಿ, ಈ ರೀಲ್ಸ್ ಮಾಡಬೇಕು ಅಥವಾ ಒಂದು ವಿಡಿಯೋನ ಎಡಿಟ್ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾನೆ. ಇಷ್ಟಾದ್ರೂ ಕೂಡ ಪವನ್ ಅವರ ಸಹೋದರಿ ಕೂಡ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿಲ್ಲ. ಅವರು ತುಂಬಾ ಸುಸ್ತಾಗಿ ಬಂದಿದ್ದಾರೆ. ಅದಾದ ನಂತರದಲ್ಲಿ ಮಲಗಿದ್ದಾನೆ, ಆತ ಈಗ ಕಳ್ಸಕ್ ಸಾಧ್ಯ
ಸಾಧ್ಯ ಇಲ್ಲ ಅಂತಂದ್ರೂ ಕೂಡ ಸುಮಾರು ಒಂದು 8 ರಿಂದ 10 ಸತಿ ಫೋನ್ ಮಾಡಿ ಈ ರೀತಿಯಾಗಿ ಪದೇ ಪದೇ ಆತನ ಪೀಡಿಸುವಂತದ್ದು. ಇದಾದ ನಂತರದಲ್ಲಿ ಆತನ ಸಹೋದರಿ ಕೂಡ ಏನು ಪವನ್ ಅನಿವಾರ್ಯವಾಗಿ ಏನು ಅವರ ಏನು ರಾಹುಲ್ ಅಂತ ಏನಿದ್ದಾರೆ ಆ ರಾಹುಲ್ ಜೊತೆಗೆ ಕಳಿಸ್ಕೊಡುವಂಥದ್ದು. ಇದಾದ ನಂತರದ ಅಂದ್ರೆ ರಾತ್ರಿ ಸುಮಾರು 12 ಗಂಟೆಯ ಸುಮಾರಿಗೆ ಜಾವ ಬೈಕ್ ಮೂಲಕ ಅಂದ್ರೆ ಇಬ್ಬರು ಸ್ನೇಹಿತರಿದ್ದಾರೆ, ಪವನ್ ಮತ್ತೆ ಮತ್ತೊಬ್ಬ ಸ್ನೇಹಿತರೆ, ಅವ್ರನ್ನ ರೈಸ್ಗೆ ಬಿಡುವಂಥದ್ದು. ಅಂದ್ರೆ ದಾವಣಗೆರೆಯಲ್ಲಿ ಒಂದು ಪ್ರಮುಖ ಒಂದು ಬಡಾವಣೆ ಇದೆ, ಆ ಒಂದು ಬಡಾವಣೆಯಲ್ಲಿ ರೈಸ್ಗೆ ಬಿಡ್ತಾರೆ. ಇದಾದ ನಂತರ ಕೇವಲ 200 ಮೀಟರ್ ದೂರ ಹೋಗೋಷ್ಟರಲ್ಲೇ ಪವನ್ ಅಲ್ಲಿದ್ದ ಬಿದ್ದು ಏನು ಮೃತಪಡ್ತಾನೆ. ಏನು ಮೃತಪಡುವಂತ ಒಂದು ವಿಚಾರವೂ ಕೂಡ ಪವನ್ ಅವರ ಕುಟುಂಬಕ್ಕೆ ಸರಿಯಾದ ಒಂದು ಮಾಹಿತಿನ ನೀಡಲ್ಲ. ಯಾಕಂತಂದ್ರೆ ಈ ಸಂದರ್ಭದಲ್ಲಿ ಆ ಪವನ್ ಅವರ ಸ್ನೇಹಿತರಾಗಿರ್ತಕ್ಕಂತಹ ರಾಹುಲ್, ಆದರ್ಶ, ರಮೇಶ್, ಭೀಮರಾಜು, ರವಿತೇಜ ಮತ್ತು ಸಂಜುಗೌಡ ಅಂತ ಏನು ಸ್ನೇಹಿತರೇನಿದ್ದಾರೆ, ಆ ಪವನ್ ಬಿದ್ದಂತ ಸಂದರ್ಭದಲ್ಲಿ ಆತನಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಡುವಂಥದ್ದು ಅಥವಾ ಆತನ ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನು ಮಾಡಬೇಕಾಗಿತ್ತು. ಆದ್ರೆ ಇದು ಯಾವುದೇ ಕೆಲಸವನ್ನ ಮಾಡದೇನೆ ಆ ಒಂದು ದೃಶ್ಯವನ್ನ ಮೊಬೈಲ್ ನಲ್ಲಿ ಚಿತ್ರೀಕರಿಸಿ ಅದನ್ನ ರೀಲ್ಸ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಪುಷ್ಪ ಅಂದ್ರೆ ಪವನ್ ಅವರ ತಾಯಿ ಪುಷ್ಪ ಆಗಿರ್ಬೋದು ಅಥವಾ ಅವರ ತಂದೆ ಕರಿಯಪ್ಪ ಅವರು ಕೂಡ ಹೇಳೋದೇನಂತಂದ್ರೆ ಇದು ಆಕ್ಸಿಡೆಂಟ್ ಅಲ್ಲ, ಬದಲಾಗಿ ಕೊಲೆಯನ್ನ ಮಾಡಿದ್ದಾರೆ, ಕೊಲೆಯನ್ನ ಮಾಡಿ ಈ ರೀತಿಯಾಗಿ ಆಕ್ಸಿಡೆಂಟ್ ಅನ್ನೋ ಒಂದು ರೀತಿಯಲ್ಲಿ ಬಿಂಬಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಿದ್ದಾರೆ. ಇದಾದ ನಂತರದಲ್ಲಿ ದಾವಣಗೆರೆ ಸಂಚಾರಿ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣವನ್ನು ದಾಖಲಿಸಿದ ನಂತರದಲ್ಲಿ ಕೂಡ ಅಲ್ಲಿ ಕೂಡ ಸರಿಯಾದಂತ ನ್ಯಾಯ ಸಿಗಲ್ಲ. ಈ ಕಾರಣಕ್ಕೋಸ್ಕರ ಅವರೊಂದು ಮಾಧ್ಯಮದ ಮುಂದೆ ಬಂದ್ಬಿಟ್ಟು ತಮ್ಮ ಹಳಲನ್ನ ತೋಡಿಕೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅಖಿಲೇಶ್, ಸದ್ಯ ಈಗ ಮತ್ತೆ ಏನಾದರೂ ಪ್ರಕರಣವನ್ನ ಮರುಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರಾ ಪೊಲೀಸರು? ಕುಟುಂಬಸ್ಥರು ಮತ್ತೆ ಆಗ್ರಹಿಸ್ತಿದ್ದಾರೆ ಇದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಆಗಿದೆ ಅನ್ನೋದಾಗಿ. ಹಾಗಾಗಿ ಮತ್ತೇನಾದ್ರೂ ತನಿಖೆಯನ್ನ ಮುಂದುವರಿಸ್ತಿದ್ದಾರಾ? ಮರುಪರಿಶೀಲನೆ ಮಾಡುವಂತ ಕೆಲಸ ಏನಾದ್ರೂ ಆಗ್ತಿದೆಯಾ? ಅಖಿಲೇಶ್, ಸರ್ ಈ ಸಂಬಂಧಪಟ್ಟಂತೆ ಅವರು ಕೂಡ ಈಗಾಗಲೇ ಏನು SP ಅನ್ನು ಕೂಡ ಭೇಟಿಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಇನ್ಸಿಡೆಂಟ್ ಏನಿದೆ, ಇನ್ಸಿಡೆಂಟ್ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣವನ್ನ ಮರು ಪರಿಶೀಲನೆ ಮಾಡಿ. ಯಾಕಂತಂದ್ರೆ ಮಲಗಿದಂತಹ ಒಬ್ಬ ವ್ಯಕ್ತಿಯನ್ನ ಸುಮಾರು 8 ರಿಂದ 10 ಸತಿ ಫೋನ್ ಮಾಡಿ ಕರೆಸಿ ಅದಾದ ನಂತರದಲ್ಲಿ ಈ ತರ ಒಂದು ಅಪಘಾತ ಒಂದು ಏನು ಸನ್ನಿವೇಶವನ್ನು ಒಂದು ಕ್ರಿಯೇಟ್ ಮಾಡ್ತಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮತ್ತೊಮ್ಮೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಬೇಕು ಮತ್ತು ದೂರನ್ನು ದಾಖಲಿಸಬೇಕು. ಅಲ್ಲದೆ ಈ ನೊಂದ ಕುಟುಂಬಕ್ಕೆ ಅಂದ್ರೆ ನಮಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕು. ಯಾಕಂತಂದ್ರೆ ಇಡೀ ಕುಟುಂಬವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಪವನ್ ಒಬ್ಬನೇ ಆಗಿದೆ. ಯಾಕಂತಂದ್ರೆ ಇನ್ಸ್ಟಾಗ್ರಾಮ್ ಮುಖಾಂತರವಾಗಿ ಏನು ಬರ್ತಕ್ಕಂಥ ಒಂದು ಹಣ ಏನಿದೆ ಅದನ್ನ ಇಡೀ ಕುಟುಂಬವನ್ನ ನಿರ್ವಹಣೆ ಮಾಡೋದ್ರ ಜೊತೆಗೆ ಸಾಮಾಜಿಕ ಕಾರ್ಯಗಳು ಕೂಡ ಮಾಡ್ತಾ ಇದ್ದ. ಇದಾದ ನಂತರದಲ್ಲಿ ಈ ಒಂದು ಇನ್ಸಿಡೆಂಟ್ ಆಗುತ್ತೆ. ಈ ಇನ್ಸಿಡೆಂಟ್ ಆದ ನಂತರದಲ್ಲಿ ಏನು ಆ ವ್ಯಕ್ತಿ ಏನಿದಾನೆ ಅಂದ್ರೆ ರಾಹುಲ್ ಅಂತ ಏನಿದ್ದಾನೆ ಆತನನ್ನ ಕರೆಸಿ ವಿಚಾರಣೆ ಮಾಡುವಂತದ್ದಾಗಿರ್ಬೋದು, ಆತನ ವಿರುದ್ಧವಾಗಿ ದೂರನ್ನ ದಾಖಲಿಸುವಂತ ಒಂದು ಕೆಲಸವನ್ನು ಕೂಡ ದಾವಣಗೆರೆ ದಕ್ಷಿಣ ಸಂಚಾರ ಪೊಲೀಸರು ಕೂಡ ಮಾಡಿಲ್ಲ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಏನು ಈ ಒಂದು ಇನ್ಸಿಡೆಂಟ್ ಏನಾಗಿದೆ, ಈ ಇನ್ಸಿಡೆಂಟ್ಗೆ ಸೂಕ್ತವಾದಂತಹ ಒಂದು ನಮಗೆ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕು, ಮತ್ತೆ ಏನು ನೊಂದ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು. ಅದ್ರ ಜೊತೆಗೆ ಏನು ಆ ವ್ಯಕ್ತಿಯನ್ನೇ ಕರ್ಕೊಂಡೋಗಿದ್ದಾನೆ ಸ್ನೇಹಿತ ರಾಹುಲ್ ಅಂತ ಆತನ ವಿರುದ್ಧವಾಗಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ವಿಚಾರ ಕೂಡ ಈಗಾಗಲೇ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಅಖಿಲೇಶ್, ಎಸ್, ಧನ್ಯವಾದಗಳು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗೆ.